ಆ ಕಡೆ ಯಾರೂ ಇಲ್ಲ, ಅಲ್ಲೆಲ್ಲ ಮಲಗಿದ್ದಾರೆ. ಒಂದು ರೈಲ್ವೆ ಸ್ಟೇಷನಲ್ಲಿ ಯಾರು ಇಲ್ಲಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಏನು ಮೇಲಿದೆಯಾ? ಸೀಟ್ ಬುಕಿಂಗ್ ಆಗಿದೆಯಾ? ಟ್ರೈನಿಗೆ ಹೋಗ್ಬೇಕಾ? ಪರವಾಗಿಲ್ಲ, ಬ್ಯುಸಿ ಇದೆಯಾ ಅನ್ಸುತ್ತೆ, ಬೆನ್ನತ್ತಿದ್ರೆ ಕಷ್ಟ. ತುಂಬ ಜನ ಕೇಳ್ತಾ ಇದ್ರಿ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ನೈಟ್ ವಿಡಿಯೋ ಮಾಡು ಅಂತ. ಹಂಗಾಗಿ ನಾನಿವತ್ತು ತುಮಕೂರಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಈ ಕಡೆ ಯಾವುದೇ ಕೂಡ ರೈಲ್ಗಳಿಲ್ಲ. ಈ ಕಡೆ ಜಸ್ಟ್ ಇವಾಗ ಒಂದು ರೈಲ್ ಬಂತು, ಅದು ಕೂಡ ಶಿವಮೊಗ್ಗದಿಂದ ತುಮಕೂರಿಗೆ. ಇವಾಗ ಟೈಮಿಂಗ್ಸ್ ಬಂದು 2:10 ಫ್ರೆಂಡ್ಸ್, ನೈಟ್ 2:10. ನೀವು ನೋಡ್ಬೋದು ತುಮಕೂರು, ನೀವು ನೋಡ್ಬೋದು, ಕ್ಲಿಯರಾಗಿ ತೋರಿಸ್ತೀನಿ. ತುಮಕೂರಲ್ಲಿದ್ದೀನಿ ನಾನು ಇವಾಗ. ನಾನು ಒಬ್ಬನೇ ಬಂದಿಲ್ಲ, ನನ್ನ ಜೊತೆಗೆ ನೋಡಿ ಇಬ್ಬರು ಬ್ರದರ್ಸ್ ಬಂದಿದ್ದಾರೆ. ಬನ್ನಿ, ಈ ಕಡೆ ಕೂಡ ಅಂಗಡಿ ಕ್ಲೋಸ್ ಆಗಿದೆ ನೋಡ್ಬೋದು. ಅಷ್ಟೇನು ಜನ ಇಲ್ಲ, ತುಂಬ ಕಡಿಮೆ ಇದ್ದಾರೆ ಜನ. ನಾನು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ ಇನ್ನೂ ಕೂಡ, ಯಾಕಂತಂದರೆ ನನಗೆ ಎಕ್ಸಿಟ್ ಯಾವ ಕಡೆ ಇದೆ ಅಂತ ನಿಜ ಗೊತ್ತಿಲ್ಲ. ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ತುಮಕೂರು ರೈಲ್ವೆ ಸ್ಟೇಷನಿಗೆ ಬಂದಿದ್ದು ನಾನು. ಹಂಗಾಗಿ ಬನ್ನಿ ಹಂಗೆ ಮುಂದೆ ಹೋಗೋಣ ಸೀದಾ. ನೋಡಿ ಅದು ಹೆಂಗೆ ಕಾಣಿಸುತ್ತೆ ನೋಡಿ, ಆ ರೈಲಲ್ಲಿ ರೆಡ್ ಅಷ್ಟು ರೆಡ್ ಕಲರ್ ಹಾಕಿದ್ದಾರೆ ಲೈಟು. ಹೆಂಗಿರುತ್ತೆ ಗೊತ್ತಾ ಫೀಲು, ನಾವು ಮೂವಿಲೆಲ್ಲ ನೋಡ್ತೀವಲ್ಲ, ಒಂದು ಹೌಸಲ್ಲಿ ರೆಡ್ ಕಲರ್ ಬಂದ ತಕ್ಷಣ ಒಳ್ಳೆ ಹಾರರ್ ಟೈಪ್ ಸೀನ್ ಬರುತ್ತಲ್ಲ, ಆ ಸೀನ್ ಕಾಣ್ತಾ ಇದೆ ನನಗೆ. ನೋಡ್ಬೋದು ಟ್ರೈನು ಇವಾಗ ಮೂವ್ ಆಗ್ತಾ ಇದೆ ನೋಡಿ. ಈ ಒಂದು ಟ್ರೈನ್ ಬಂದುಬಿಟ್ಟು ಮೈಸೂರು ತನಕ ಹೋಗುತ್ತೆ ಫ್ರೆಂಡ್ಸ್. ಈಗ ಹೋಗ್ತಾ ಇದೆ ಅಲ್ವಾ, ಈ ಒಂದು ಟ್ರೈನ್ ಬಂದುಬಿಟ್ಟು ಮೈಸೂರು ತನಕ ಹೋಗುತ್ತೆ. ಏನಾದರೂ ತಿನ್ನಬೇಕು ಅಂತ ಅನ್ಕೊತೀನಿ, ಬಟ್ ಯಾವುದೇ ಕೂಡ ಅಂಗಡಿ, ಚಿಕ್ಕ ಪುಟ್ಟ ಅಂಗಡಿಗಳು ಕೂಡ ಓಪನ್ ಇಲ್ಲ. ಏನಾದರೂ ತಿಂತೀಯಾ ಮಂಜು? ಈ ನೈಟಲ್ಲಿ ಅವನಿಗೆ ತಿನ್ನಕ್ಕೆ ಮೂಡಿಲ್ಲ ಬ್ರೋ. ನಿಂಗೆ ತಿಂತಾನೆ, ಬಟ್ ಅವನಿಗೆ ಈಗ ಶಾಪ್ ಯಾವುದು ಅಂಗಡಿಗಳು ಓಪನ್ ಇಲ್ಲ, ಅದೊಂದು ಸಮಸ್ಯೆ ನೋಡಿ. ಎಷ್ಟು ಸ್ಪೀಡ್ ಆಯಿತು ಈ ಒಂದು ರೈಲು. ನಂಗೆ ತುಂಬ ಜನ ಕೇಳಿದ್ರಿ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಮಾಡಿದ್ರಿ, ಬೇರೆ ಕಡೆ ಹೋಗಿ ಮಾಡಿದ್ರು, ತುಮಕೂರಲ್ಲಿ ಮಾಡು, ಬೆಂಗಳೂರಲ್ಲಿ ಮಾಡು, ಹಾವೇರಿಯಲ್ಲಿ ಮಾಡು ಅಂತ. ನಾನಿವಾಗ ಸೆಕೆಂಡ್ನೇ ವಿಡಿಯೋ ಬಂದುಬಿಟ್ಟು ತುಮಕೂರಲ್ಲಿ ಮಾಡ್ತಾಯಿದ್ದೀನಿ, ಅದು ಕೂಡ ನೈಟು. ನೋಡಿ ಇಲ್ಲಿ ಜನ ಮಲಗಿದ್ದಾರೆ, ಆ ಕಡೆ ಯಾರೂ ಇಲ್ಲ, ಅಲ್ಲೆಲ್ಲ ಮಲಗಿದ್ದಾರೆ. ಬನ್ನಿ ನಾವು ಈ ಸೈಡ್ ಹೋಗೋಣ, ಹಂಗೆ ಸ್ವಲ್ಪ ಮುಂದೆ ಹೋಗೋಣ. ಬನ್ನಿ ಮಂಜು. ಹಾಂ, ಇಲ್ಲೇ ಕೂತ್ಕೊಂತೀರಾ? ಈ ಕಡೆಯಿಂದ ಒಂದು ಟ್ರೈನ್ ಕೂಡ ಬರ್ತಾ ಇದೆ ನೋಡ್ಬೋದು. ಇನ್ನೊಂದೇನಪ್ಪ ಅಂತಂದರೆ, ನಾನು ಯಾವುದೇ ಒಂದು ರೈಲ್ವೆ ಸ್ಟೇಷನ್ಗೆ ಹೋದರೂ ಕೂಡ ಇವರೆಲ್ಲ ಇದ್ದೇ ಇರ್ತಾರೆ. ನಾನು ಶಿವಮೊಗ್ಗದಲ್ಲಿ ಮಾಡಿದ್ರು ಕೂಡ ಅಲ್ಲಿ ಇದ್ದರು. ಇವಾಗ ನೋಡಿ ಈ ಒಂದು ರೈಲ್ವೆ ಸ್ಟೇಷನಲ್ಲೂ ಕೂಡ ಇದ್ದಾರೆ. ಹಾಯ್, ಹಲೋ ಹಾಯ್, ಯಾವ ಕಡೆ ಹೋಗಬೇಕು? ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ತುಂಬ ಬ್ಯುಸಿ ಇರಬೇಕು ಅನಿಸುತ್ತೆ ಫ್ರೆಂಡ್ಸ್. ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಓಕೆ, ಪರವಾಗಿಲ್ಲ. ಆ ಕಡೆಯಿಂದ ಒಂದು ಲೈಟ್ ಬ್ಲಿಂಕ್ ಆಗ್ತಿದೆ. ಮೋಸ್ಟ್ಲಿ ನಂಗೆ ಅನಿಸುತ್ತೆ ಆ ಕಡೆಯಿಂದ ಟ್ರೈನ್ ಬರ್ತಾ ಇದೆ ಅಂತ. ನೋಡೋಣ ಟ್ರೈನ್ ಬರ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಮೋಸ್ಟ್ಲಿ ಈ ಕಡೆ ಲೈನಿಗೆ ಬರ್ತಾ ಇರ್ಬೋದು ಟ್ರೈನು. ನೋಡೋಣ. ಪ್ಲಾಟ್ಫಾರ್ಮ್ ನಂಬರ್ 3 ಈ ಕಡೆ. ಹಾಯ್, ಏನು ಮೇಲಿದೆಯಾ? ಸೀಟ್ ಬುಕಿಂಗ್ ಆಗಿದೆಯಾ? ಟ್ರೈನಿಗೆ ಹೋಗ್ಬೇಕಾ? ಪರವಾಗಿಲ್ಲ, ಬ್ಯುಸಿ ಇದೆಯಾ ಅನಿಸುತ್ತೆ, ಬೆನ್ನತ್ತಿದ್ರೆ ಕಷ್ಟ. ನೋಡ್ಬೋದು ಆ ಕಡೆಯಿಂದ ಟ್ರೈನ್ ಬರ್ತದೆ ಒಂದು. ತಮ್ಕರ್ 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 ಮರಿ ಚಾ 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 ಅಣ್ಣ ಸಕ್ಕತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗೋಲ್ಗುಪ್ಪ ಚಾ, ಗೋಲ್ಗುಪ್ಪ ಚಾ, ಗೋಲ್ಗುಪ್ಪ. ನೋಡಿ ಟ್ರೈನ್ ಇವಾಗ ಹೋಗ್ತಾ ಇದೆ. ಇಲ್ಲಿ ನೋಡಿ ತುಂಬ ಜನ ಇಲ್ಲಿ ಕೆಲ್ಸಕ್ಕಂತ ಬಂದಿದ್ದಾರೆ ತುಮಕೂರಿಗೆ, ಅಂದರೆ ಔಟ್ಸೈಡಿಂದ ಕೆಲ್ಸಕ್ಕಂತ ಬಂದಿರೋರೆಲ್ಲ ನೋಡಿ ಮೇಲೆಲ್ಲ ಹೋಗ್ತಾ ಇದ್ದಾರೆ. ಇವಾಗ ಇಲ್ಲಿ ಸ್ಟೇ ಆಗಿಬಿಟ್ಟು, ಅಂದರೆ ಇಲ್ಲಿ ಸ್ಟೇ ಆಗಿ ಅಂತಂದರೆ ತುಮಕೂರಲ್ಲಿ ಇವಾಗ ಇಲ್ಲಿ ಕೆಲಸ ಏನಾದರೂ ಹುಡ್ಕೊಂಡು, ಇಲ್ಲಾಂದರೆ ಆಲ್ರೆಡಿ ಕೆಲಸ ಹುಡ್ಕೊಂಡಿರ್ತಾರೆ, ರಜೆಗಂತ ಊರಿಗೆ ಹೋಗಿರ್ತಾರೆ, ಅವರೆಲ್ಲ ನೋಡಿ ಇಷ್ಟೊತ್ತಿಗೆ ಬಂದಿದ್ದಾರೆ. ನನಗನ್ಸುತ್ತೆ ಇದರಲ್ಲಿ ಆಲ್ಮೋಸ್ಟ್ ಬಿಹಾರ್, ಅಸ್ಸಾಂನವರೇ ಜಾಸ್ತಿ ಇದ್ದಾರೆ. ಯಾಕಂದರೆ ಅವ್ರ ಲ್ಯಾಂಗ್ವೇಜಲ್ಲೇ ನಾನು ಕಂಡಿಡಿದೆ ಅವರೇ ಜಾಸ್ತಿ ಅಂತ. ಇಲ್ಲಿ ಮೇಲೆ ಹೋದ್ರಲ್ವ, ಬಿಹಾರ್ ಮತ್ತು ಆಸಾಮ್ದವರೇ ಅವರೆಲ್ಲ ಕೆಲ್ಸಕ್ಕೆ ಬಂದಿರೋದು ಇವಾಗ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು 2:45 ಆಗಿದೆ ಟೈಮ್ ಬಂದುಬಿಟ್ಟು. ಅಲ್ಲಿ ಶೋ ಆಗ್ತಿದೆ ನೋಡಿ. ಇಲ್ಲಿ ನೋಡಿ ಇವಾಗ ಒಂದು ಟ್ರೈನ್ ಹೋಯ್ತು, ಜಸ್ಟು ಈ ಕಡೆ ಭಾಗ ಹೋಯ್ತು ಟ್ರೈನು. ಇಲ್ಲಿ ನೋಡಿ ತುಂಬ ಜನ ಇಲ್ಲಿ ಇವಾಗ ಜಸ್ಟ್ ಅಡ್ಡಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಕೂತ್ಕೊಂಡಿದ್ದಾರೆ, ಅಲ್ಲಿ ಕೂಡ ತುಂಬ ಜನ ಕೂತ್ಕೊಂಡಿದ್ದಾರೆ. ಯಾವುದೇ ರೀತಿ ಭಯ ಅನ್ನೋದು ಇರೋದಿಲ್ಲ. ಯಾಕಂತಂದರೆ ಒಂದು ರೈಲ್ವೆ ಸ್ಟೇಷನಲ್ಲಿ ಯಾರೂ ಇಲ್ಲಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಬಟ್ ಇಲ್ಲಿ ಜನ ನೋಡಿ ತುಂಬ ಜನ ಇದ್ದಾರೆ. ಈ ಕಡೆ ನೋಡಿ ತುಂಬ ಜನ ಕೂತ್ಕೊಂಡು ಅಂದರೆ ಟ್ರೈನಿಗೋಸ್ಕರ ಕಾಯ್ತಾ ಇದ್ದಾರೆ ನೋಡಿ.
ಆ ಕಡೆಯಿಂದ ಇನ್ನೂ ಕೂಡ ಜನ ಬರ್ತಾ ಇದ್ದಾರೆ, ಯಾಕಂದರೆ ಜಸ್ಟ್ ಇವಾಗ ಒಂದು ಟ್ರೈನ್ ಹೋಯ್ತು, ಹಂಗಾಗಿ ತುಂಬ ಜನ ಬರ್ತಾ ಇದ್ದಾರೆ. ಓಕೆ, ನಮ್ಮ ಹುಡುಗರು ಕೂಡ ನೋಡಿ ಇಲ್ಲಿದ್ದಾರೆ. ಇವ್ರು ಏನು ನೋಡ್ತಿದ್ದಾರೆ ಅಂತಂದರೆ ಈ ಕಡೆ ನೋಡ್ತಾ ಇದ್ದಾರೆ. ಔಟ್ಸೈಡ್ ಎಕ್ಸಿಟ್ ಆಗ್ತಿದ್ದಾರೆ ನೋಡಿ, ತುಮಕೂರಿಂದ ಹೊರಗೆ ಹೋಗೋ ಮಾರ್ಕ್ ಹಾಕಿದ್ದಾರೆ, ಎಕ್ಸಿಟ್, ಅದು ಎಕ್ಸಿಟ್ ಪಾಯಿಂಟು. ಆ ಕಡೆ ಲಾಸ್ಟ್ ಎಂಡು, ಅಲ್ಲಿ ರೆಡ್ ಮಾರ್ಕ್ ತೋರಿಸ್ತಾರೆ, ಲಾಸ್ಟ್ ಎಂಡು. ಈ ಕಡೆ ತುಂಬ ದೂರ ಇದೆ ಫ್ರೆಂಡ್ಸ್. ಅಣ್ಣ ಯಾವ ಕಡೆ ಹೋಗೋದು, ಯಾವ ಕಡೆ ಹೋಗ್ತಾ ಇರೋದು ಯಾರು? ನೀವು? ಮೈಸೂರು. ಮೈಸೂರು ಕಡೆನಾ? ಮೈಸೂರು ಒಂದು ಜಸ್ಟ್ ಹೋಯ್ತಲ್ಲ ಟ್ರೈನು ಶಿವಮೊಗ್ಗದಿಂದ, ಈ ಗಾಡಿ ಈ ಗಾಡಿಲ್ಲ? ಓಕೆ. ಈ ಒಂದು ಟ್ರೈನ್ ಪೂರ್ತಿ ಖಾಲಿಯಾಗಿದೆ. ಅಂದರೆ ಈ ಒಂದು ಟ್ರೈನ್ ಮೂವ್ ಆಗುತ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಂಕಲ್, ಈ ಟ್ರೈನ್ ಹೋಗುತ್ತಾ? ಅದು ಹೋಗಲ್ಲ, ಅದು ಹೋಗಲ್ವಾ? ಅದು ಬೆಳಿಗ್ಗೆ ಹೋಗೋದು. ಬೆಳಗ್ಗೆ ಹೋಗೋದಾ? ಎಷ್ಟೊತ್ತಿಗೆ ಟೈಮು? ಗೊತ್ತಿಲ್ಲ ಟೈಮ್, ಬೆಳಿಗ್ಗೆ ಹೋಗೋದು. ಬೆಳಗ್ಗೆ ಹೋಗುತ್ತೆ. ಯಾವ ಕಡೆ? ಈ ಸೈಡಾ ಈ ಸೈಡಾ? ಓ, ಹಿಂಗೆ ಹೋಗುತ್ತೆ. ಹಾಂ, ಓಕೆ ಓಕೆ, ಥ್ಯಾಂಕ್ಸ್ ಅಂಕಲ್. ಫ್ರೆಂಡ್ಸ್, ಈ ಒಂದು ಟ್ರೈನ್ ಬೆಳಗ್ಗೆ ಹೋಗುತ್ತಂತೆ, ಈ ಕಡೆ ಸೈಡ್ ಹೋಗುತ್ತಂತೆ ನೋಡಿ. ಅಂಕಲ್ ಹೇಳಿದರು ಈ ಸೈಡ್ ಹೋಗುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಕೂತ್ಕೊಳ್ಳೋಕ್ಕೆಲ್ಲ ತುಂಬ ಕ್ಲೀನ್ ಇದೆ. ತುಮಕೂರು ರೈಲ್ವೆ ಸ್ಟೇಷನು ತುಂಬಾ ಕ್ಲೀನ್ ಇದೆ ನೋಡಿ, ಎಷ್ಟೆಲ್ಲ ಕ್ಲೀನ್ ಆಗಿದೆ ಅಂತ. ಅಲ್ಲೆಲ್ಲ ನೋಡಿ ತುಂಬ ಕ್ಲೀನ್ ಇದೆ, ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಮತ್ತು ಇಲ್ಲಿ ವರ್ಕ್ ಕೂಡ ನಡೀತಾ ಇದೆ. ಹಾಂ, ಫೈನಲಿ ತುಂಬ ಖುಷಿ ಆಯಿತು ಗೈಸ್. ನಂಗೆ ತುಮಕೂರಿಗೆ ನೈಟ್ ಬಂದು ಈ ಥರ ವಿಡಿಯೋ ಮಾಡ್ತಿದ್ದೀನಲ್ಲ, ನಂಗೆ ಫೈನಲಿ ತುಂಬ ಖುಷಿ ಆಯಿತು ನನಗೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಪೀಸ್ಫುಲ್ ಆಗಿದೆ. ನನಗೆ ಯಾವುದೇ ರೀತಿ ಭಯ ಅನ್ನಿಸ್ತಾ ಇಲ್ಲ. ಇಲ್ಲಿ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ, ಯಾವುದೇ ರೀತಿ ಭಯ ಅನ್ನಿಸ್ತಾ ಇಲ್ಲ. ಯಾಕಂದರೆ ಅಲ್ಲಿ ನೋಡಿ, ಅಲ್ಲಿ ಕೂಡ ತುಂಬ ಜನ ಇದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇನ್ನೊಂದು ಅಡ್ವೈಸ್ ಮಾಡೋದೇನಪ್ಪ ಅಂತಂದರೆ, ನಾನು ಜನ ಇದ್ದಲ್ಲಿ ಜಾಸ್ತಿ ಇರಿ. ಯಾವುದೇ ಒಂದು ಪ್ಲೇಸಿಗೆ ಹೋದರೂ ಕೂಡ ಜನ ಎಲ್ಲಿರ್ತಾರಲ್ಲ ಆ ಒಂದು ಪ್ಲೇಸಲ್ಲಿ ಜಾಸ್ತಿ ಇರಿ. ಸಿಂಗಲ್ ಆಗಿ ಒಂಟಿಯಾಗಿ ಅಲ್ಲಿ ಕೂತ್ಕೊಂಡೆ ಅಲ್ಲಿ ಹೋದೆ ಅಂತ ಆ ಥರ ಮಾಡೋಕ್ಕೆ ಹೋಗಬೇಡಿ. ಜನ ಇದ್ದಲ್ಲಿ ಜಾಸ್ತಿ ಇರಿ ಫ್ರೆಂಡ್ಸ್, ಅಷ್ಟೇ. ಆ ಕಡೆ ಸೈಡ್ ತುಂಬ ಜನ ಇರ್ತಾರಲ್ವ, ಅಲ್ಲಿ ವೆಯ್ಟ್ ಮಾಡಿ. ಟ್ರೈನ್ ಬಂದಾಗ ಬೇಕಾದರೆ ಬಂದು ಹತ್ಬೋದು, ಜನ ಇದ್ದಲ್ಲಿರಿ. ಓಕೆ, ನೋಡಿ 3:26 ಆಗಿದೆ ಟೈಮು. ಅಲ್ಲಿ ನೋಡ್ತಾ ಇರ್ಬೋದು, ಶೋ ಆಗ್ತಾ ಇದೆ. ಇಲ್ಲಿ 3:26ಕ್ಕೆ ಅಂದರೆ 3:25, 3:23ಕ್ಕೆ ಟ್ರೈನ್ ಬಂದಿದೆ ನೋಡಿ. ಟ್ರೈನ್ ಬಂದು ನಿಂತಿದೆ. ಇವಾಗ ಎಷ್ಟೊತ್ತೇ ಹೋಗುತ್ತೋ ಗೊತ್ತಿಲ್ಲ. ಇವಾಗ ಹೋಗ್ತಾ ಇದೆ ನೋಡಿ. ಇವಾಗ ಜಸ್ಟ್ ಮೂವ್ ಆಗ್ತಾ ಇದೆ. ಜಸ್ಟ್ ಒಂದು 5 ಮಿನಿಟ್ಸ್ ಮಾತ್ರ ಈ ಒಂದು ಟ್ರೈನ್ ಇಲ್ಲಿ ನಿಂತ್ಕೊಂತು. ಇವಾಗ ಮತ್ತೆ ಮೂವ್ ಆಗ್ತಾ ಇದೆ ನೋಡಿ. ಅಷ್ಟೇನು ಜನ ಇಳಿದಿಲ್ಲ ಈ ಒಂದು ಟ್ರೈನಿಂದ. ನೀವು ನೋಡ್ತಾ ಇರ್ಬೋದು, ಜನ ಅಷ್ಟೇನು ಇಳಿದಿಲ್ಲ. ನೀವು ಅಲ್ಲಿ ನೋಡ್ತಾ ಇರ್ಬೋದು, ವೇಟಿಂಗ್ ಏರಿಯಾ ಕೂಡ ಇದೆ. ಅಲ್ಲಿ ಲೇಡೀಸ್ ರೆಸ್ಟ್ ಮಾಡ್ಬೋದು, ಮತ್ತು ಆ ಕಡೆ ಬಾಯ್ಸ್ ಕೂಡ ರೆಸ್ಟ್ ಮಾಡ್ಬೋದು. ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಬಾಯ್ಸು, ಅಲ್ಲಿ ಬಾಯ್ಸ್ ರೆಸ್ಟ್ ಮಾಡ್ಬೋದು ಒಳಗಡೆ. ಮತ್ತು ಇಲ್ಲಿ ಲೇಡೀಸು ನೋಡಿ ಓಪನ್ ಆಗಿದ್ದಾವೆ. ಒಳಗಡೆ ತುಂಬ ಕಸ್ಟಮರ್ಗಳಿದ್ದಾರೆ ನೋಡಿ. ಇದು ಹೊರಗಡೆ ಹೋಗೋದು, ಹೊರಗಡೆ ಅಂದರೆ ಎಕ್ಸಿಟ್ ಆಗೋದು. ಇದು ನಾನು ನಿಮಗೆ ತೋರಿಸ್ತಾ ಇರೋದು. ನೋಡಿ, ಈ ಸ್ಟೆಪ್ ಹತ್ಕೊಂಡು ಮೇಲೆ ಹೋಗ್ಬೇಕು. ಇಲ್ಲಿ ಮಲಗಿದ್ದಾರೆ ಸ್ಟೆಪ್ ಕೆಳಗಡೆ. ಇಲ್ಲಿ ನೋಡಿ, ಇಲ್ಲಿ ಮಲಗಿದ್ದಾರೆ ನೋಡಿ. ಇದೆಲ್ಲ ತುಂಬ ಜನ ರೆಸ್ಟ್ ಮಾಡ್ತಾ ಇದ್ದಾರೆ. ಟಿಕೆಟ್ ಕೌಂಟರ್ ಇದು ನೋಡಿ. ವೆಹಿಕಲ್ಸ್ ಎಲ್ಲ ಹೆಂಗೆ ನಿಂತ್ಕೊಂಡಿದ್ದಾವೆ ಅಂತ, ಸಿಕ್ಕಾಪಟ್ಟೆ ವೆಹಿಕಲ್ಸು. ಇಲ್ಲಿ ಆಟೋಗಳು ನಿಂತಿದ್ದಾವೆ. ಇಲ್ಲಿ ದೇವ್ರ ಗುಡಿ ಇದೆ, ಪೊಲೀಸ್. ಫ್ರೆಂಡ್ಸ್, ನಾನಿವಾಗ ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದಿದ್ದೀನಿ. ನೋಡ್ಬೋದು, ಹೊರಗಡೆ ಬಂದಿದ್ದೀನಿ. ಇವಾಗ ತುಮಕೂರು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ, ನಾನಿವಾಗ ರೈಲ್ವೆ ಸ್ಟೇಷನ್ ತೋರಿಸಿದೆ ನಿಮಗೆ. ಹೇಗಿತ್ತು, ಏನು ಜನ ಇದ್ದೀರಾ ಇಲ್ವೋ ಅಂತ ನೀವೇ ನೋಡಿದ್ದೀರಾ. ಓಕೆನಾ? ಇವಾಗ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ. ಬಸ್ ಸ್ಟ್ಯಾಂಡಲ್ಲಿ ಜನ ಇರ್ತಾರಾ ಇಲ್ವಾ ಅಂತ ನೋಡೋಣ ಬನ್ನಿ. ಯಾಕಂತಂದರೆ ನಿಮಗೆ ಬೋರ್ ಆಗಿಬಿಡುತ್ತೆ ರೈಲ್ವೆ ಸ್ಟೇಷನಲ್ಲಿ ನಾನು ಕೂತ್ಕೊಂಡು ಅಲ್ಲೇ ವಿಡಿಯೋ ಕಂಟಿನ್ಯೂ ಮಾಡಿದೆ ಅಂತಂದರೆ ನಿಮಗೆ ಬೋರ್ ಆಗಿಬಿಡುತ್ತೆ. ಯಾಕಂತಂದರೆ ಇವಾಗ ನೋಡಿದರೆ ತುಂಬ ಜನ ಅಲ್ಲಿದ್ದರು. 2:30 ಆದರೂ ಕೂಡ ಅಲ್ಲಿ ಜನ ತುಂಬ ಇದ್ದಾರೆ. ಅಲ್ಲಿ ತುಂಬ ಜನ ವೇಟ್ ಮಾಡ್ತಾಯಿದ್ದಾರೆ, ಮತ್ತು ತುಂಬ ಜನ ಅಲ್ಲಿ ರೆಸ್ಟ್ ಕೂಡ ಮಾಡ್ತಾಯಿದ್ರು, ನೀವು ನೋಡಿದ್ದೀರಾ. ಹಾಗಾದರೆ ಇವಾಗ ನಾವು ಬಸ್ ಸ್ಟ್ಯಾಂಡಿಗೆ ಹೋಗೋಣ. ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಜನ ಇರ್ತಾರಾ ಇಲ್ವಾ ಅಂತ ನೋಡೋಣ. ಅಂದರೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಈ ಒಂದು ರೈಲ್ವೆ ಸ್ಟೇಷನಿಂದ ತುಮಕೂರು ಬಸ್ ಸ್ಟ್ಯಾಂಡು ಅರ್ಧ ಕಿಲೋಮೀಟರ್ ಆಗುತ್ತೆ. ಅಂದರೆ ನಡ್ಕೊತಾನೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಸಿಗೋಣ ಅಲ್ಲಿ. ಇವಾಗ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಬಂದಿದೆ. ನೋಡ್ಬೋದು, ತುಮಕೂರು ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ. ಅದಷ್ಟೇ ಅಲ್ಲದೆ ಈ ಕಡೆ ಹಂಗೆ ಮುಂದೆ ಬಂದರೆ ನೀವು ನೋಡ್ಬೋದು, ನಂಗೆ ತುಂಬಾ ಇಷ್ಟ ಆಯಿತು. ಹೆಲಿಕಾಪ್ಟರ್ ನೋಡ್ಬೋದು, ಸೇಮ್ ಲ್ಯಾಂಡ್ ಆಗಿದೆಯೋ ಅನ್ಬೋದು ನೋಡಿ. ಹೆಲಿಕಾಪ್ಟರ್ ಬಂದು ಲ್ಯಾಂಡ್ ಆಗಿದೆಯೋ ಅನ್ಬೋದು. ಆ ಥರ ಫೀಲ್ ಕೊಡುತ್ತೆ. ಹೆಂಗೆ ನಿಂತಿದೆ ನೋಡಿ, ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ವಾ. ಇಲ್ಲಿ ಆಟೋದವ್ರನ್ನ ಕೇಳಿದೆ, ಈ ಕಡೆ ಹೋಗ್ಬೇಕಂತೆ. ಈ ಕಡೆಗೆ
ಪ್ರೈವೇಟ್ ಬಸ್ ಸ್ಟಾಪು, ಈ ಕಡೆ ಭಾಗ ಗೌರ್ಮೆಂಟ್ ಬಸ್ ಸ್ಟಾಪ್ ಇದೆ ಅಂತೆ. ನಾನು ಅಲ್ಲಿಗೆ ಹೋಗ್ಬೇಕು ಇವಾಗ. ಬನ್ನಿ ಹೋಗೋಣ ಗೌರ್ಮೆಂಟ್ ಬಸ್ ಸ್ಟಾಪಿಗೆ. ನೋಡಿ ಇದೆ ಗೌರ್ಮೆಂಟ್ ಬಸ್ ಸ್ಟಾಪು. ಈಗ ಹಿಂಗೆ ಸ್ಟ್ರೇಟ್ ಹೋಗ್ಬೇಕಾ ಇಲ್ಲ ಈ ಕಡೆ ಹೋಗ್ಬೇಕು ಗೊತ್ತಿಲ್ಲ. ಹಾಂ, ಈ ಕಡೆ ಕೆಳಗಡೆ ಹೋಗ್ಬೇಕು ಅನ್ಸುತ್ತೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಅಣ್ಣ ಟೀ ಮಾರ್ದವ್ರು ಇಲ್ಲಿ. ಇಲ್ಲ ಬೇಡ ಬೇಡ ಅಂತ ಟೀ ಬೇಡ. ಬನ್ನಿ ಬೇಗ ಬನ್ನಿ. ಸೀದಾ ಇವಾಗ ಶ್ರೀ ಡಿ ದೇವರಾಜ್ ಅರಸು ಬಸ್ ನಿಲ್ದಾಣ ಅಂತ ಇದೆ. ಒಳಗಡೆ ಹೋಗೋಣ. ತುಂಬ ಖಾಲಿಯಾಗಿದೆ ನೋಡಿ. ಆಟೋಗಳು ನಿಂತಿದ್ದಾವೆ, ಜನಗಳಿದ್ದಾರೆ. ನನಗೆ ಸ್ಮೆಲ್ ಬರ್ತಾಯಿದೆ, ಫುಡ್ ಸ್ಮೆಲ್ ಬರ್ತಾಯಿದೆ. ಇಲ್ಲಿ ಹೋಟೆಲ್ ಇದೆ ಅನಿಸುತ್ತೆ ಒಳಗಡೆ. ವೆಜ್ ನೋಡಿ, ಗ್ರ್ಯಾಂಡ್ ವೆಜ್ ಅಂತ ಇದೆ. ಶ್ರೀ ಅನ್ನಪೂರ್ಣ ಗ್ರ್ಯಾಂಡ್ ವೆಜ್. ಸ್ಮೆಲ್ ಸಖತ್ತ ಬರ್ತಾಯಿದೆ. ಸ್ಮೆಲ್ ಬರ್ತಾಯಿದೆ ಅಲ್ಲ, ಇಡ್ಲಿ ಸ್ಮೆಲ್ಲು ಸಖತ್ತ ಬರ್ತಾಯಿದೆ ಫ್ರೆಂಡ್ಸ್. ಹಾಂ ಒಳಗಡೆ ಹೋಗಿಲ್ಲ. ಸಿಕ್ಕಾಪಟ್ಟೆ ದೊಡ್ಡದಿದೆ ಗಾಯ್ಸ್ ಬಸ್ ಸ್ಟಾಪು. ನೋಡಿ ತುಂಬ ಚೆನ್ನಾಗಿದೆ ಬಸ್ ಸ್ಟಾಪ್ ಮಾತ್ರ, ತುಂಬ ಚೆನ್ನಾಗಿದೆ. ನಾನು ಅನ್ಕೊಂಡಿರಲ್ಲ ಹೆಂಗಿದೆ ಅಂತ ಬಸ್ ಸ್ಟಾಪು. ಚೆನ್ನಾಗಿದೆ. ಇಲ್ಲೆಲ್ಲ ನೋಡಿ ಅಂಗಡಿಗಳಲ್ಲೆಲ್ಲ. ಇದು ಸೆಕೆಂಡ್ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು. ಬನ್ನಿ ಕೆಳಗಡೆ ಹೋಗೋಣ. ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಬಸ್ ಸ್ಟಾಪ್ ಒಳಗಡೆ. ಬೆಂಗಳೂರು. ಇಲ್ಲಿ ನೋಡಿ ಜನಗಳೆಲ್ಲ ಮಲಗಿದ್ದಾರೆ ನೋಡಿ. ಬಸ್ಗಳೆಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಬಸ್ಗಳಿದ್ದಾವೆ. ಮತ್ತು ATM ಕೂಡ ಇದೆ. ATM ಕಾರ್ಡ್ ಹಾಕೊಂಡ್ರೆ ಎಷ್ಟಾದರೂ ಉಜ್ಬೋದು. ಮತ್ತು ಇಲ್ಲಿ ನೋಡಿ ಜನಗಳೆಲ್ಲ ಇದ್ದಾರೆ. ನೋಡಿದ್ರಲ್ವಾ ಬಸ್ ಸ್ಟಾಪ್ ಹೇಗಿದೆ ಅಂತ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಫಾಲೋ ಆಗೋದು ಮರಿಬೇಡಿ. ಮತ್ತು ಕಮೆಂಟ್ ಹಾಕಿ ನೀವು ಎಲ್ಲಿಂದ ನೋಡ್ತಾ ಇದ್ದೀರಂತ, ಮತ್ತು ಯಾವ ವಿಡಿಯೋ ಬೇಕಂತ, ಯಾವ ಒಂದು ಲೊಕೇಶನ್ ವಿಡಿಯೋ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಬಾಯ್ ಬಾಯ್.